ನನ್ನ ಆರಾಧ್ಯ ದೇವ ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ದೊಡ್ಡ ಮನ್ಸ ಆಗ್ಬೇಕು ಅಂತ ಕನಸು ಹೇಳ್ತಾ ಇದ್ವಿ. ಸಿನಿಮಾ ರಂಗಕ್ಕೆ ಬಂದು ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆಕ್ಟರ್ ಆಗ್ಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಯಾಕೆಂದ್ರೆ ಅವರು ಕೂಡ ಒಬ್ರು ಆಕ್ಟರ್ ಅಂತ ಒನ್ಸ್ ಅಪಾನ್ ಎ ಟೈಮಲ್ಲಿ ಅವ್ರಿಗೆ ತಪ್ಪಿದಂತ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ ಅಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡ್ ಬರ್ತಾರೆ ಅಂತ. ಆ ರೀತಿ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ತುಂಬಾ ಖುಷಿ ಇದೆ. ತಂದೆ ಮಾಡಿದಂತ ಒಂದು ಇನ್ಕಂಪ್ಲೀಟ್ ವರ್ಕ್ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂತ ವರ ಅಲ್ಲ, ಅದು ಅದಾಗದೆ ಬಂದಂತ ವರ. ಯಾಕೆಂತಂದ್ರೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ. ಆಕ್ಟ್ ಆಗ್ಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ ಗ್ರೌಂಡು, ಸಪೋರ್ಟು ಪ್ರತಿಯೊಂದು ಮ್ಯಾಟರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಸೇರ್ಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರುವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದ್ರೆ ಒಂದು ಒಳ್ಳೆ ಆಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದು ತಗೊಂಡ್ಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದ್ ಶೂಟ್ ಮಾಡಿದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತೆ ಅಲೆಕ್ಸ್ ಅಂತ ಇಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಅಂಡ್ ಇನ್ನ ಯಾರ ಡೀಟೇಲ್ ಬೇಕಾಗುತ್ತೆ ಸರ್. ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮ್ ಅಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಮೇನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ರು ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಸರ್ ಸ್ಪೆಷಲ್ ಏನಿಲ್ಲ ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವನು ಏನ್ ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಲ್ ಆಗಿ ನನಗೆ ತೋರ್ಸಕ್ಕಾಗುತ್ತೆ ಸರ್. ಹೌದು ಸರ್, ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಈ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನ ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದೀವಿ ಸರ್. ಒಳ್ಳೇದಾಗ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಲ್ವಾ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದ್ರೆ ವಿಷ್ಣು ಸರ್ ಒಂದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕಥೆ ಸಾರಾಂಶ ಸರ್. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಡೈರೆಕ್ಷನ್ ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಶಕ್ತಿ ಅಂತ ನನ್ನ ಜೊತೆನಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬಾ ಜನ ಇದ್ರು. ಒಂದು ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡಕ್ ಸಾಧ್ಯ ಇಲ್ಲ. ಇದು ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಆಗಿಬಿಟ್ಟಿದೆ ಸರ್. ಹಾ ಮೇಡಮ್, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್. ಅದಕ್ಕೆ ನೋಡ್ಬೇಕು ಸಿನಿಮಾನ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಸರ್ ಕೇಳಿದ್ರಲ್ಲ, ಆ ರೀತಿಯಾದಂತಹ ಸ್ಪೆಷಾಲಿಟಿಗಳನ್ನ ನಾನೊಬ್ಬ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ದೆ ಬಿಟ್ರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ ಇಟ್ಕೊಂಡು ತುಂಬಾ ಸ್ಪೆಷಲ್ ಆಗಿ ಮಾಡ್ಬೋದು.
ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರ್ತಿರೋಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮೇಡಮ್. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು.